ಚುನಾವಣೋತ್ತರ ಭವಿಷ್ಯ ಸುಳ್ಳಾಗುತ್ತದೆ, ಜನರ ನಾಡಿ ಮಿಡಿತಕ್ಕೆ ಜಯ ಸಿಗುತ್ತೆ. ವಿಧಾನಸೌಧದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಕರ್ನಾಟಕದ 28 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಎನ್ಡಿಎನೇ ಇಲ್ಲಿ ಜಾಸ್ತಿ ಸೀಟನ್ನು ಗೆಲ್ಲುತ್ತೆ ಅಂತೇಳಿ ಭವಿಷ್ಯ ನುಡಿದಿದ್ದಾವೆ ಎಲ್ಲ ಸಮೀಕ್ಷೆಗಳು. ಬಟ್ ಈಗ ಕಾಂಗ್ರೆಸ್ ನಾಯಕರು ಅದನ್ನು ಅಲ್ಲಗಳಿತಾ ಇದ್ದಾರೆ. ಜನರ ನಾಡಿ ಮಿಡಿತಕ್ಕೆ ಜಯ ಆಗುತ್ತೆ. ಇದು ಸಚಿವ ಎಚ್.ಕೆ. ಪಾಟೀಲ್ ಅವರ ಪ್ರತಿಕ್ರಿಯೆ. ನಾವು ಕರ್ನಾಟಕದಲ್ಲಿ 16 ಸ್ಥಾನಗಳನ್ನು ಗೆಲ್ತೇವೆ, ಅಂದರೆ ಡಬಲ್ ಡಿಜಿಟ್ ಅನ್ನು ನಾವು ಖಂಡಿತವಾಗ್ಲೂ ತಲುಪ್ತೇವೆ. ಎಕ್ಸಿಟ್ ಪೋಲ್ ಭವಿಷ್ಯಕ್ಕೆ ಸೋಲಾಗುತ್ತೆ. ಎಲ್ಲ ಎಕ್ಸಿಟ್ ಪೋಲ್ಗಳು ಒಂದು ಪಕ್ಷಕ್ಕೆ ಅನುಕೂಲಿಸಬೇಕು ಅನ್ನುವಂಥ ಮನೋಭಾವದವರು, ಅದರಿಂದ ಇವು ಸತ್ಯವಾದದ್ದಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ನಾವಂತೂ ಇದನ್ನ ನಂಬೋದಿಲ್ಲ. ಒಂದನೇದು. ಎರಡನೇದು, ಎಕ್ಸಿಟ್ ಪೋಲ್ಗೆ ಸೋಲಾಗ್ತದೆ. ಗಣರಾಜ್ಯಕ್ಕೆ, ಜನತೆಗೆ, ಪ್ರಜಾಪ್ರಭುತ್ವಕ್ಕೆ ಗೆಲುವಾಗ್ತದೆ. ಜನರ ಮನಸ್ಸನ್ನ ಹೀಗೆ ಮ್ಯಾನಿಪುಲೇಟ್ ಮಾಡಿ ತೋರಿಸ್ತಕ್ಕಂಥದ್ದೇನಿದೆ ಎಲ್ಲಿಯೂ ಸಾಧ್ಯ ಇಲ್ಲ. UPಯಲ್ಲಿ ಒಬ್ರು 40 ಸೀಟ್ ತೋರಿಸ್ತಾರೆ, ಒಬ್ರು 2, 3, 4 ತೋರಿಸ್ತಾರೆ. ಕರ್ನಾಟಕದೊಳಗೆ 3, 4 ತೋರಿಸ್ತಾರೆ. ನಾವು 16 ಅಂಕಿ ದಾಟಿ ಹೋಗ್ತೇವೆ ಅನ್ನೋದು ಅದು ಜನರ ನಾಡಿ ಮಿಡಿತ. ಆದ್ರಿಂದ ಈ ಎಕ್ಸಿಟ್ ಪೋಲ್ಗೆ ಸೋಲಾಗ್ತದೆ, ಜನಮನ್ನಣೆಗೆ, ಜನ ಅಭಿಪ್ರಾಯಕ್ಕೆ ಗೆಲುವಾಗ್ತದೆ.